ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಟ್ರೇಡ್ಸ್. ನೋಡಿ ಫ್ರೆಂಡ್ಸ್, ಸೈಕಾಲಜಿ ಟ್ರೇಡು ಚೆನ್ನಾಗಿ ಹೋಗ್ತಾ ಇದೆ. ಸೊ ಇದೇ ರೀತಿ ಸೈಕಾಲಜಿ ಮೇಂಟೈನ್ ಮಾಡ್ತಾ, ಟ್ರೇಡ್ ಮಾಡ್ತಾ, ಡೈಲಿ ಕಲಿತಾ ಹೀಗೆ ಮುಂದೆ ಹೋಗೋಣ. ಸೊ ಇವತ್ತು ಆಲ್ಮೋಸ್ಟ್ ಟಾರ್ಗೆಟ್ ಭಾಳ ಚೆನ್ನಾಗಾಯಿತು. ಸೊ ಈ ಟ್ರೇಡು ಹೇಳಿದ್ದೆ ನಿಮಗೆ. ಸೊ ಇಲ್ಲಿಂದ ರಿವರ್ಸ್ ಆಗುತ್ತೆ, ಬಟ್ ರಿವರ್ಸ್ಗೆ ಎಂಟ್ರಿ ಆಗಬೇಡಿ, ಪುಲ್ ಬ್ಯಾಕ್ ಎಂಟ್ರಿ ಆಗಿ ಅಂತ. ಸೊ ಮಾರ್ಕೆಟ್ ರೆಸ್ಪೆಕ್ಟ್ ಮಾಡಿ ಏನಾಗಿದೆ ಪಾಲಾಗಿದೆ. ಸೊ ಈಗ ನೋಡಿ, ಸೊ ನಿನ್ನೆ ನಾ ಏನು ಹೇಳ್ತೀನಿ ನಿಮಗೆ, ಸೊ ಈ ಸೆಲ್ಲರ್ಸ್ ಇಂಪಾರ್ಟೆಂಟ್ ಆಗ್ತಾರೆ. ಸೊ ಇವ್ರನ್ನ ಟಾರ್ಗೆಟ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಈ ಥರ ಓಪನ್ ಆಗಿತ್ತು, ಸೊ ಟಾರ್ಗೆಟ್ ಮಾಡಿದೆ. ಸೊ ಇವತ್ತು ಸೇಮ್ ಆಗ್ತಾ ಇದೆ ನೋಡಿ. ಸೊ ಯಾವಾಗ ಇದು ಬೈ ಚಾನ್ಸು ಇಲ್ಲೇ ಸಪೋರ್ಟ್ ತೊಗೊಂಡು, ಬೈ ಚಾನ್ಸ್ ಸಪೋರ್ಟ್ ತೊಗೊಂಡು ಇಲ್ಲಿಂದ ಸಪೋರ್ಟ್ ತಂದೋಗಿದ್ರೆ, ಸೊ ಬಯರ್ಸ್ ಆರ್ ಸ್ಟ್ರೆಂತ್. ಸೊ ಈ ಬಯರ್ಸ್ನ ಟಾರ್ಗೆಟ್ ಮಾಡೋಕ್ಕೆ ಆಗ್ತಿದ್ದಿಲ್ಲ. ಸೊ ಬೈ ಚಾನ್ಸ್ ಈಗ ಇವ್ರನ್ನ ಟಾರ್ಗೆಟ್ ಮಾಡಿದೆ ಅಂದರೆ ಇವರು ಸ್ಟ್ರೆಂತ್ ಕಡಿಮೆ ಇದೆ ಅಂತ ಅರ್ಥ. ಓಕೆ, ಸೊ ಮಾರ್ಕೆಟ್ ಏನಾಯಿತು, ಈ ಲೆವೆಲ್ನ ಕ್ರಾಸ್ ಮಾಡಿ ಡೌನ್ ಬಂದು ರೆಸಿಸ್ಟೆನ್ಸ್ ತೊಗೊಂಡು ಇಲ್ಲಿ ಮಾರ್ಕೆಟ್ ರೇಂಜ್ ಓಡಾಡಿದೆ. ಸೊ ಈಗ ಏನಾಗುತ್ತೆ ಅಂದರೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಕೊಟ್ಟು ನೋಡಿ. ಇದು ಭಾರಿ ಇಂಟ್ರೆಸ್ಟಿಂಗ್ ನನಗೆ ಈ ಸೆಟಪ್ ಬಂದರೆ. ಸೊ ಈ ಸೆಟಪ್ ಬಂದರೆ 90% ಸಕ್ಸಸ್ ಆಗುತ್ತೆ, 10% ಅಷ್ಟೇ ಲಾಸ್ ಆಗುತ್ತೆ. ಅಂದರೆ 100ರಲ್ಲಿ 10 ಅಷ್ಟೇ ಲಾಸು ಈ ಥರ ಸೆಟಪ್ ಬಂದರೆ. ಸೊ ಈಗ ನೋಡಿ, ಈ ಸೆಲ್ಲರ್ಸು ಇವತ್ತು SL ಎಲ್ಲ ಮೇಲೆ ಇರುತ್ತಲ್ಲ. ಓಕೆ, ಸೊ ಈಗ ಹಿಟ್ ಮಾಡಿದೆ ಅಂತ ಅಂತೀರಾ. ಓಕೆ, ಸೊ 800 ಲೆವೆಲ್ಗೆ ಈ ಬಾಕ್ಸ್ ನೋಡಿ, ಸೆಟಪ್ ಬಾಕ್ಸ್, ಈ ಬಾಕ್ಸ್ ಬ್ಲ್ಯಾಕ್ ಬಾಕ್ಸ್. ಸೊ ಇಲ್ಲಿ ಸೆಲ್ಲರ್ಸ್ ಇದಾರಲ್ಲ, ಇವರು ಸ್ಟ್ರಾಂಗ್ ಈಗ. ಸೊ ನಾವು ಇವ್ರನ್ನ ಫೋಕಸ್ ಮಾಡಬೇಕು ತುಂಬ. ಓಕೆ, ಈ ಬಯರ್ಸು ಇದ್ದಾರೆ. ಓಕೆ, ಸೊ ಈಗೇನಾಗುತ್ತೆ ಮಾರ್ಕೆಟು, ಈ ಬಯರ್ಸ್ ಎಸೆಲ್ಲು ಕೆಳಗಡೆ ಇದೆ, ಈ ಸೆಲ್ಲರ್ ಎಸೆಲ್ಲು ಮೇಲ್ಗಡೆ ಇದೆ. ಸೊ ಈ ಸೆಲ್ಲರ್ಸ್ನ ಟಾರ್ಗೆಟ್ ಮಾಡ್ತೀರಾ ಅನ್ನೋ ಚಾನ್ಸ್ ಯಾಕೆ ಹೇಳಿ. ಸೊ ಅವ್ರ ಪ್ರೀಮಿಯಂ ತುಂಬ ಹೈ ಇರುತ್ತೆ, ಅದಕ್ಕಾಗಿ. ಸೊ ನಾವು ಅವ್ರನ್ನೇನು ಮಾಡೋಕ್ಕಾಗಲ್ಲ. ಸೊ ಇವ್ರನ್ನ ಸದ್ಯಕ್ಕೆ ಕನ್ಸಿಡರ್ ಮಾಡಬೇಡಿ, ಇವ್ರನ್ನ ಕನ್ಸಿಡರ್ ಮಾಡಿ. ಸೊ ಮಾರ್ಕೆಟು ಗ್ಯಾಪ್ ಡೌನ್ ಓಪನ್ ಆಯಿತು ಅಂದ್ಕೊಳ್ಳಿ, ಈ ಬಯರ್ಸ್ ಎಸೆಲ್ ಹಿಟ್ ಆಯ್ತಾ. ಸೊ ಅವರಷ್ಟು ಎಕ್ಸಿಟ್ ಆಗ್ತಾರ ಪೊಸಿಷನು, ಅವಾಗ ಮಾರ್ಕೆಟ್ ರಿವರ್ಸಲ್ ಆಗುತ್ತೆ. ಸೊ ಬೈಯಿಂಗ್. ಓಕೆ, ಈಗ ನಾಳೆ ಈ ಚಾನ್ಸ್ ಆಗೋ ಸಾಧ್ಯತೆ ಐತೆ. ಈ ಚಾನ್ಸು ಫ್ಲ್ಯಾಟ್ ಆಗಿ ಬೈಯಿಂಗ್ ಆಗೋ ಚಾನ್ಸಸ್ ಇಲ್ಲ. ಯಾಕೆಲ್ಲ ಅಂತ ಹೇಳಿದ್ ನೋಡ್ರಿ, ಚಾರ್ಟ್ ರಿಪೀಟ್ ಆಗಲ್ಲ ಮಾರ್ಕೆಟ್ನಲ್ಲಿ ಯಾವತ್ತಿಗೂ. ಸೊ ಇವತ್ತು ಕೂಡ ಆಗಿತ್ತಿಲ್ಲ ರಿಪೀಟ್ ಈ ಥರ. ಸೊ ಆಗಲ್ಲ. ಸೊ ಇವತ್ತು ಏನಾಗಿದೆ, ಅಪ್ ಹೋಗಿ ಡೌನ್ ಬಂದು ಮೇಲೆ ಹೋಗಿದೆ. ನಾಳೆ ಏನಾಗ್ಬೋದು, ಕಂಟಿನ್ಯೂಸ್ ಕೆಳಗಡೆನೆ ಬಂದು ಅಪ್ ಹೋಗೋ ಚಾನ್ಸಸ್ ಇದೆ, ಅಪ್ ಬಂದು ಅಪ್ ಹೋಗೋ ಚಾನ್ಸ್ ಇದೆ, ಅಪ್ ಬಂದು ಅಪ್ ಹೋಗೋ ಚಾನ್ಸಸ್ ಕಡಿಮೆ. ಓಕೆ, ಅದಕ್ಕಾಗಿ ಫ್ಲ್ಯಾಟ್ ಬಂದರೂ ಬೈಯಿಂಗ್ ಹುಡುಕ್ತೀನಿ, ಕ್ಯಾಪ್ ಡೌನ್ ಬೈಯಿಂಗ್, ಬೈ ಚಾನ್ಸ್ ಈ ಲೆವೆಲ್ಗೆ ಓಪನ್ ಆದರೆ ಸೆಲ್ಲಿಂಗ್ ಹುಡುಕ್ತೀನಿ. ಓಕೆ, ಈ ಸೆಲ್ಲರ್ಸ್ನ ಟಾರ್ಗೆಟ್ ಮಾಡಿ ಯಾವಾಗ ಮಾಡುತ್ತೆ ಮಾರ್ಕೆಟು, ಯಾವಾಗ ಮಾಡುತ್ತೆ ಹೇಳಿ ನೋಡೋಣ. ಸೊ ಈ ಸೆಲ್ಲರ್ಸ್ನ ಬ್ರೇಕ್ಔಟ್ ಆಗಿ ಸಪೋರ್ಟ್ ತಂದು ಹೋಗೋಕ್ಕೆ ಸ್ಟಾರ್ಟ್ ಮಾಡಿದರೆ ಮಾತ್ರ ಈ ಸೆಲ್ಲರ್ಸ್ನ ಟಾರ್ಗೆಟ್ ಮಾಡ್ತೀನಿ. ಓಕೆ, ಇದಾಗಿತ್ತು ಇವತ್ತಿನ ಬ್ಯಾಂಕ್ ನಿಫ್ಟಿ ಅನಾಲಿಸಿಸು. ಧನ್ಯವಾದಗಳು. ನೋಡಿ, ಸೆನ್ಸೆಕ್ಸ್ನಲ್ಲಿ ಸೇಮ್ ಈ ಲೆವೆಲು ಸೆಲ್ಲಿಂಗ್, ಫ್ಲ್ಯಾಟು, ಕ್ಯಾಪ್ ಡೌನ್, ಬೈಯಿಂಗು, ಈ ಸೆಲ್ಲರ್ಸ್ ಟಾರ್ಗೆಟ್ ಮಾಡ್ತೀನಿ. ಇಲ್ಲಿ ಓಪನ್ ಆದರೆ ಸೆಲ್ಲಿಂಗು. ಸೆನ್ಸೆಕ್ಸ್ನಲ್ಲಿ ಸೇಮ್ ಬರುತ್ತೆ ನೋಡಿ. ಬೇಕಾದ್ರೆ ನಿಫ್ಟಿ 50 ಆಯಿತು, ನಿನ್ನ ನಿಫ್ಟಿ 50ಯಲ್ಲಿ ಸೇಮ್ ನೋಡಿ. ಸೊ ಫ್ಲ್ಯಾಟ್ ಓಪನ್ ಆದರೆ ಬೈಯಿಂಗು, ಫ್ಲ್ಯಾಟ್ ಓಪನ್ ಆದರೆ ಬೈಯಿಂಗು, ಗ್ಯಾಪ್ ಡೌನ್ ಓಪನ್ ಆದರೆ ಬೈಯಿಂಗು. ಸೊ ಈ ಸೆಲ್ಲರ್ಸ್ನ ಟಾರ್ಗೆಟ್ ಮಾಡ್ಬೇಕಂದ್ರೆ ನನಗೆ ಈ ಥರ ಮೂಮೆಂಟಮ್ ಕಾಣಿಸ್ಬೇಕು, ಅವಾಗ ಬೈಯಿಂಗ್ ಮಾಡ್ತೀನಿ. ಇದಾಗಿತ್ತು ಇವತ್ತಿನ ಅನಾಲಿಸಿಸು. ಧನ್ಯವಾದಗಳು.